ಪ್ರಿಯರೇ, ನಿಮಗೆಲ್ಲ ತಿಳಿದಿರುವಂತೆ ಜ್ಯೋತಿಷ್ಯ ಶಾಸ್ತ್ರ ಎಂಬುದು ಅಂಧಕಾರದಲ್ಲಿರುವ ಪ್ರಪಂಚಕ್ಕೆ ಬೆಳಕನ್ನು ನೀಡುವ ಒಂದು ಪುರಾತನ ಶಾಸ್ತ್ರೀಯ ವಿಜ್ಞಾನವಾಗಿದ್ದು, ಇಡೀ ಜಗತ್ತಿನ ಮಾನವ ಸಮುದಾಯಕ್ಕೆ ನಮ್ಮ ಭಾರತೀಯ ಪರಂಪರೆಯ ಒಂದು ಅನನ್ಯ ಕೊಡುಗೆಯಾಗಿದೆ. ಇಡೀ ಮಾನವ ಕುಲವೇ ಮನಃಶಾಂತಿಯನ್ನು ಅರಸುತ್ತಿರುವ ಈ ಕಾಲಘಟ್ಟದಲ್ಲಿ ಜ್ಯೋತಿಷ ಮಿತ್ರ ಆನ್ಲೈನ್ ದಿನಪತ್ರಿಕೆಯ ತಂಡವು ಜ್ಯೋತಿಷ್ಯ ಶಾಸ್ತ್ರವನ್ನು ಸರಳವಾಗಿ ವೈಜ್ಞಾನಿಕವಾಗಿ ಅಭ್ಯಸಿಸಲು ಈ ಪೂರ್ವ ಮುದ್ರಿತ ಡಿಜಿಟಲ್ ತರಗತಿಗಳನ್ನು ತಯಾರಿಸಿದೆ. ಜ್ಯೋತಿಷ್ಯ ಶಾಸ್ತ್ರ ಎಂಬುದು ಕಳೆದ, ವರ್ತಮಾನದ ಮತ್ತು ಭವಿಷ್ಯದ ಬಗ್ಗೆ ವೈಜ್ಞಾನಿಕವಾಗಿ ತಿಳಿ ಹೇಳುವ ಒಂದು ಶಾಸ್ತ್ರ. ಬನ್ನಿ, ಇದನ್ನು ಹಂತ ಹಂತವಾಗಿ ಅಭ್ಯಾಸ ಮಾಡೋಣ. ಪ್ರಿಯ ಜ್ಯೋತಿಷ್ಯ ವಿದ್ಯಾರ್ಥಿಗಳೇ, ಪ್ರಾರಂಭದಲ್ಲಿ ಜ್ಯೋತಿಷ್ಯದ ತಳಹದಿ ಅಂತ ಹೇಳಿದ್ರೆ ಅದು ಪಂಚಾಂಗ. ನಾವು ಗುರುಮುಖೇನ ಈ ಜ್ಯೋತಿಷ್ಯವನ್ನು ಕಲಿಯುವಾಗ ಶಾಸ್ತ್ರಸಿದ್ಧ ಶ್ರೀ ಕೃಷ್ಣ ಪಂಚಾಂಗದ ಮೂಲಕ ಅಭ್ಯಾಸ ಮಾಡಿರುವುದರಿಂದ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ನಾವು ಅದೇ ಪಂಚಾಂಗವನ್ನ ಪರಿಚಯಿಸುತ್ತಿದ್ದೇವೆ. ನಮ್ಮ ಉಲ್ಲೇಖ ಶಾಸ್ತ್ರಸಿದ್ಧ ಶ್ರೀ ಕೃಷ್ಣ ಪಂಚಾಂಗದ್ದಾಗಿರುತ್ತದೆ. ಈಗ ಈ ಪಂಚಾಂಗವನ್ನು ಶ್ರವಣ ಮಾಡುತ್ತಾ ಹೋಗುವಾಗ ನೀವು ಗಮನಿಸಬಹುದು, ಅಲ್ಲಿ ಎಲ್ಲ 5 ಅಂಗಗಳನ್ನು ಕನ್ನಡ ಅಂಕೆಗಳಲ್ಲಿ ಮುದ್ರಿಸಿದ್ದಾರೆ. ಅದರ ಮುಂದೆ ಕೆಲವೊಂದು ಕಡೆಯಲ್ಲಿ 1 ಎಂಬ ಗೆರೆಯನ್ನು ನೀವು ಕಾಣಬಹುದು, ಇನ್ನು ಕೆಲವು ಕಡೆ 2 ಗೆರೆಗಳನ್ನು ಕಾಣಬಹುದು, ಇನ್ನು ಹಲವು ಕಡೆಗಳಲ್ಲಿ 3 ಗೆರೆಗಳನ್ನು ಕಾಣಬಹುದು. ಇವುಗಳನ್ನ ವಿಗಳಿಗೆಗಳು ಅಂತ ಕರೀತಾರೆ. ಇಲ್ಲಿ 1 ಗೆರೆ ಅಂದ್ರೆ ಅದು ಕಾಲುಗಳಿಗೆ ಎಂಬುದಾಗಿ ಸೂಚಿಸುತ್ತದೆ. 2 ಗೆರೆ ಅಂದ್ರೆ ಅರ್ಧಗಳಿಗೆ ಎಂಬುದನ್ನು ಸೂಚಿಸಿದರೆ 3 ಗೆರೆಯು ಮುಕ್ಕಾಲು ಗಳಿಗೆಯನ್ನು ಸೂಚಿಸುತ್ತದೆ. ಇನ್ನು ಪೂರ್ತಿ 1 ಗಳಿಗೆ ಇದ್ರೆ ಅದನ್ನು ಅಂಕೆಯಲ್ಲಿ ಮುದ್ರಿಸಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರಕ್ಕೆ ಪಂಚಾಂಗವು ಮೂಲ ತಳಹದಿಯಾಗಿದೆ. ಹೇಗೆ ಒಂದು ಕಟ್ಟಡಕ್ಕೆ ಪಂಚಾಂಗವು ಭದ್ರವಾದ ತಳಹದಿ ಆಗಿರ್ತದೋ ಅದೇ ರೀತಿಯಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಎಂಬ ಮಹಾನ್ ಶಾಸ್ತ್ರಕ್ಕೆ ಪಂಚ ಅಂಗಗಳುಳ್ಳ ಪಂಚಾಂಗವು ಭದ್ರ ಬುನಾದಿಯಾಗಿದೆ. ಈ ಪಂಚಾಂಗವನ್ನು ಓದುವುದನ್ನು ಶಾಸ್ತ್ರೀಯ ಭಾಷೆಯಲ್ಲಿ ಪಂಚಾಂಗ ಶ್ರವಣ ಎಂದು ಕರೆಯುತ್ತಾರೆ. ಈ ಪಂಚಾಂಗ ಶ್ರವಣವನ್ನು ಮಾಡುವುದರಿಂದ ಅನೇಕ ರೀತಿಯ ಪುಣ್ಯ ಫಲಗಳು ಪ್ರಾಪ್ತವಾಗುತ್ತದೆ ಎಂಬುದನ್ನು ಋಷಿಮುನಿಗಳು ತಿಳಿಸಿದ್ದಾರೆ. ಅದರಲ್ಲೂ ನಿತ್ಯ ಪ್ರಾತಃ ಕಾಲದಲ್ಲಿ ಶುಚಿರ್ಭೂತರಾಗಿ ಪಂಚಾಂಗ ಶ್ರವಣವನ್ನು ಮಾಡುವುದರಿಂದ ಗಂಗಾ ಸ್ನಾನದ ಪುಣ್ಯ ಫಲಗಳು ಪ್ರಾಪ್ತವಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿದೆ. ಈ ಪಂಚಾಂಗ ಶ್ರವಣ ಮಾಡಬೇಕಿದ್ರೆ ಇರಬೇಕಾದ ಮೂಲ ಅರ್ಹತೆಗಳು ಏನು? ಪಂಚಾಂಗ ಶ್ರವಣ ಮಾಡಬೇಕಾದರೆ ಇರಬೇಕಾದಂತಹ ಮೂಲ ಅರ್ಹತೆ ಕನ್ನಡ ಭಾಷೆಯನ್ನು ಓದಲು ಮತ್ತು ಬರೆಯಲು ಸ್ಪಷ್ಟವಾಗಿ ತಿಳಿದಿರಬೇಕು. ಅದರಲ್ಲೂ ಕನ್ನಡ ಅಂಕೆಗಳನ್ನು ಓದಲು ಮತ್ತು ಬರೆಯಲು ಸ್ಪಷ್ಟವಾಗಿ ತಿಳಿದಿರಬೇಕು. ನಾವೆಲ್ಲರೂ ಪ್ರಾಥಮಿಕ ಶಾಲೆಯಲ್ಲಿ ಈ ಕನ್ನಡ ಅಂಕೆಗಳನ್ನು ಕಲಿತಿದ್ದೇವೆ. ಈಗ ಜ್ಯೋತಿಷ್ಯ ಶಾಸ್ತ್ರದ ಕಲಿಕೆಗಾಗಿ ಈ ಅಂಕೆಗಳನ್ನು ಇನ್ನೊಮ್ಮೆ ನೆನಪು ಮಾಡಿಕೊಳ್ಳೋಣ. ಬನ್ನಿ, ಇದು ಕನ್ನಡದ ಅಂಕೆಗಳು. 1, 2, 3, 4, 5, 6, 7, 8, 9, 10. ಈಗ ಮತ್ತೊಮ್ಮೆ ಈ ಕನ್ನಡ ಅಂಕೆಗಳನ್ನು ನೋಡೋಣ.
ಪಂಚಾಂಗ, ಪಂಚ ಅಂಗ. ಈ 5 ಅಂಗಗಳು ಯಾವುದು ಅಂತ ಹೇಳಿದ್ರೆ ತಿಥಿ, ವಾರ, ನಕ್ಷತ್ರ, ಯೋಗ ಹಾಗೂ ಕರಣ. ಈಗ ಮತ್ತೊಮ್ಮೆ ನೋಡೋಣ. ತಿಥಿ, ವಾರ, ನಕ್ಷತ್ರ, ಯೋಗ ಹಾಗೂ ಕರಣ. ಈಗ ತಿಥಿ, ಒಟ್ಟು 12 ಮಾಸಗಳಿವೆ. ಅವು ಯಾವುವೆಂದರೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಅಶ್ವಯುಜ, ಕಾರ್ತಿಕ, ಮಾರ್ಗಶಿರ, ಪೌಷ, ಮಾಘ ಮತ್ತು ಫಲ್ಗುಣ. ಒಂದು ಮಾಸಕ್ಕೆ 2 ಪಕ್ಷಗಳು ಬರುತ್ತದೆ. ಮೊದಲನೆಯದು ಶುಕ್ಲ ಪಕ್ಷ, ಆ ಬಳಿಕದ್ದು ಕೃಷ್ಣ ಪಕ್ಷ. ಶುಕ್ಲ ಪಕ್ಷದಲ್ಲಿ 15 ತಿಥಿಗಳು, ಅದೇ ರೀತಿ ಕೃಷ್ಣ ಪಕ್ಷದಲ್ಲಿ ಕೂಡ 15 ತಿಥಿಗಳು. ಈಗ ಶುಕ್ಲ ಪಕ್ಷದಲ್ಲಿ ಬರುವ ತಿಥಿಗಳು ಯಾವುದು ಎಂಬುದನ್ನು ನೋಡೋಣ. ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆ. 15ನೇ ದಿನ ಹುಣ್ಣಿಮೆ. ಈಗ ಕೃಷ್ಣ ಪಕ್ಷದಲ್ಲಿ ಬರುವ ತಿಥಿಗಳು ಕೂಡ ಅದೇ ರೀತಿ ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ ಆದಮೇಲೆ 15ನೇ ದಿನ ಅಮಾವಾಸ್ಯೆ. ಈ ಶುಕ್ಲ ಪಕ್ಷದ 15 ತಿಥಿಗಳು ಮತ್ತು ಕೃಷ್ಣ ಪಕ್ಷದ 15 ತಿಥಿಗಳನ್ನು ಒಟ್ಟು ಸೇರಿಸಿ ಒಂದು ಮಾಸ ಎಂದು ಕರೆಯುತ್ತೇವೆ. ಪಂಚಾಂಗದಲ್ಲಿ ಬರೆದಿರುವ ಈ ತಿಥಿ, ನಕ್ಷತ್ರ, ಯೋಗ, ಕರಣಗಳ ಬಳಿಕ ಬರೆದಿರುವ ಗಳಿಗೆ ಮತ್ತು ವಿಗಳಿಗೆಗಳು ಏನನ್ನು ಸೂಚಿಸುತ್ತವೆ ಅಂತ ಹೇಳಿದರೆ, ಈ ಅಂಗಗಳು ಆ ದಿನದ ಸೂರ್ಯೋದಯದ ಬಳಿಕ ಅಲ್ಲಿ ಬರೆದಿರುವಷ್ಟು ಹೊತ್ತಿನ ತನಕ ಇರುತ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಬನ್ನಿ ಇವುಗಳ ಬಗ್ಗೆ ಇನ್ನು ವಿವರವಾಗಿ ತಿಳಿದುಕೊಳ್ಳೋಣ. ನಾವೆಲ್ಲರೂ ತಿಳಿದುಕೊಂಡಿರುವ ಪ್ರಕಾರ ಒಂದು ದಿನ ಅಂದರೆ 24 ಗಂಟೆಗಳು, ಸರಿತಾನೆ? ಆದರೆ ಇದು ಪಾಶ್ಚಾತ್ಯ ಪದ್ಧತಿ. ಹಿಂದೂ ಪದ್ಧತಿಯ ಪ್ರಕಾರ ಒಂದು ದಿನ ಎಂದರೆ 60 ಗಳಿಗೆಗಳು. ಈಗ ಈ 24 ಗಂಟೆ ಮತ್ತು 60 ಗಳಿಗೆಗಳು ಇವುಗಳ ಸಮೀಕರಣ ಹೇಗೆ? ಬನ್ನಿ ನೋಡೋಣ. ಒಂದು ಗಳಿಗೆ ಅಂತ ಹೇಳಿದ್ರೆ 24 ನಿಮಿಷಗಳು. ಅದೇ ರೀತಿಯಲ್ಲಿ ಮುಕ್ಕಾಲು ಗಳಿಗೆ ಅಂತ ಹೇಳಿದ್ರೆ 18 ನಿಮಿಷಗಳಾಗ್ತವೆ. ಅರ್ಧ ಗಳಿಗೆ ಅಂತ ಹೇಳಿದ್ರೆ 12 ನಿಮಿಷಗಳು. ಹಾಗೆಯೇ ಕಾಲು ಗಳಿಗೆ ಅಂತ ಹೇಳಿದ್ರೆ 6 ನಿಮಿಷ. ಹೀಗೆ ಒಂದು ಗಳಿಗೆ ಅಂತ ಹೇಳಿದ್ರೆ 24 ನಿಮಿಷಗಳು. ಇಲ್ಲಿ ತನಕ ಕೇಳಿದ್ದನ್ನ ಇನ್ನೊಮ್ಮೆ ಗಮನಿಸೋಣ. ಒಂದು ಗಳಿಗೆ ಅಂತ ಹೇಳಿದ್ರೆ 24 ನಿಮಿಷಗಳು. ಅದೇ ರೀತಿಯಲ್ಲಿ ಮುಕ್ಕಾಲು ಗಳಿಗೆ ಅಂತ ಹೇಳಿದ್ರೆ 18 ನಿಮಿಷಗಳಾಗ್ತವೆ. ಅರ್ಧ ಗಳಿಗೆ ಅಂತ ಹೇಳಿದ್ರೆ 12 ನಿಮಿಷಗಳು. ಹಾಗೆಯೇ ಕಾಲು ಗಳಿಗೆ ಅಂತ ಹೇಳಿದ್ರೆ 6 ನಿಮಿಷ. ಈಗ ಉದಾಹರಣೆಗಾಗಿ ಪಂಚಾಂಗ ಪುಸ್ತಕದಲ್ಲಿ ಯಾವುದಾದರೂ ಒಂದು ದಿನವನ್ನು ನೋಡೋಣ. ಏಪ್ರಿಲ್ ತಿಂಗಳ 1ನೇ ತಾರೀಕು 2020ನೇ ಇಸವಿ. ಈ ದಿನದ ಪಂಚಾಂಗವನ್ನು ಗಮನಿಸೋಣ. ಇಲ್ಲಿ ನೋಡಿ, 2020 ಮಾರ್ಚ್ ತಿಂಗಳು. ಇಲ್ಲಿ 31ನೇ ತಾರೀಕಿಗೆ ಮಾರ್ಚ್ ತಿಂಗಳು ಮುಗಿಯುತ್ತದೆ. ಆ ಬಳಿಕದ ಇದು 1ನೇ ತಾರೀಕು ಏಪ್ರಿಲ್ ತಿಂಗಳು. ಏಪ್ರಿಲ್ ತಿಂಗಳ 1ನೇ ತಾರೀಕು. ಇಲ್ಲಿ ಗಮನಿಸಿ, ಇಲ್ಲಿ ತಿಥಿ ಎಂದು ಬರೆದಿರುತ್ತಾರೆ. ಇಲ್ಲಿ 8ನೇ ಸಾಲಿನಲ್ಲಿ ಅಂದರೆ 1ನೇ ತಾರೀಕಿನ ಎದುರುಗಡೆ ತಿಥಿ ಎಂದು ಬರೆದಿರುವ ನೇರ ಲೈನ್ನಲ್ಲಿ ನೀವು ಗಮನಿಸಿದರೆ ಇಲ್ಲಿ ಕನ್ನಡ ಅಂಕೆಯಲ್ಲಿ 8 ಎಂದು ಬರೆದಿದೆ. ಈ 8 ಎಂಬುದು ಈ ದಿನ 8ನೇ ತಿಥಿ ಎಂಬುದಾಗಿ ಸೂಚಿಸುತ್ತದೆ. ಅಂದರೆ 8ನೇ ತಿಥಿ ಅಂದರೆ ಈ ದಿನ ಅಷ್ಟಮಿ ತಿಥಿ ಎಂದು ತಿಳಿದುಕೊಳ್ಳಬೇಕು.
ಅಲ್ಲಿ 8ರ ಮುಂದೆ ಬು ಎಂದು ಬರೆದಿದೆ. ಈ ಬು ಎಂಬ ಅಕ್ಷರವು ಬುಧವಾರ ಎಂಬುದನ್ನು ಸೂಚಿಸುತ್ತದೆ.